ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ಪ್ರಣಮ್ಯ, ಯೋಗ ಹಾಗೂ ಪ್ರಕೃತಿ ಚಿಕಿತ್ಸೆಯ ವೈದ್ಯೆ, ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ನಾವು ನುಗ್ಗೆಕಾಯಿಂದ ಸಿಗುವಂತಹ ಬೇರೆ ಬೇರೆ ಲಾಭಗಳನ್ನು ಇವತ್ತು ತಿಳಿದುಕೊಳ್ಳೋಣ. ನುಗ್ಗೆ ಸೊಪ್ಪಿನಲ್ಲಿ ನಮ್ಮ ದೇಹಕ್ಕೆ ಬೇಕಾಗುವಂತಹ ಹಲವು ವೈಟಮಿನ್ಸ್, ಉದಾಹರಣೆಗೆ ವೈಟಮಿನ್ ಸಿ, ಎ, ಇ ಹಾಗೂ ಕೆ, ಹಾಗೂ ಹಲವು ಮಿನರಲ್ಸ್, ಮುಖ್ಯವಾಗಿ ಕ್ಯಾಲ್ಸಿಯಂ, ಐರನ್ ಹಾಗೂ ಪೊಟ್ಯಾಷಿಯಂ ಅಂಶ ಸಿಗುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಸಿಗುವಂತಹ ವೈಟಮಿನ್ ಸಿ ನಮ್ಮ ದೇಹದ ಇಮ್ಯುನಿಟಿಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ. ನುಗ್ಗೆ ಸೊಪ್ಪಲ್ಲಿ ಸಿಗುವಂತಹ ವೈಟಮಿನ್ ಎ, ಬೀಟಾ ಕ್ಯಾರೋಟಿನ್ ನಮ್ಮ ಕಣ್ಣಿನ ಆರೋಗ್ಯ ಹಾಗೂ ಚರ್ಮದ ಆರೋಗ್ಯಕ್ಕೆ ಅವಶ್ಯಕತೆ ಇದೆ. ನುಗ್ಗೆ ಸೊಪ್ಪಲ್ಲಿ ಸಿಗುವಂತಹ ವೈಟಮಿನ್ ಇ ಇಸ್ ಅನ್ ಆಂಟಿ ಆಕ್ಸಿಡೆಂಟ್. ಅದು ನಮ್ಮ ದೇಹದಲ್ಲಿ ಇರುವಂತಹ ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನ ಕಡಿಮೆ ಮಾಡುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಸಹ ಸಿಗುತ್ತದೆ. ಹಾಲು, ಮೊಸರು, ಪನೀರ್ ಸೇವಿಸಲು ಆಗದೇ ಇರುವವರು ನುಗ್ಗೆ ಸೊಪ್ಪನ್ನ ರೆಗ್ಯುಲರ್ ಆಗಿ ಸೇವಿಸಿ ಅದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಅನ್ನ ಪಡೆದುಕೊಳ್ಳಬಹುದು. ನುಗ್ಗೆ ಸೊಪ್ಪಲ್ಲಿ ಇರುವಂತಹ ವೈಟಮಿನ್ ಕೆ ಇದರಲ್ಲಿ ಇರುವಂತಹ ಕ್ಯಾಲ್ಸಿಯಂ ಜೊತೆಗೆ ಸೇರಿ ನಮ್ಮ ಬೋನಿನ ಡೆನ್ಸಿಟಿಯನ್ನು ಹೆಚ್ಚಿಸುತ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಐರನ್ ಅಂಶ ಸಹ ಸಿಗುತ್ತದೆ. ರಕ್ತಹೀನತೆ ಇರುವವರು ರೆಗ್ಯುಲರ್ ಆಗಿ ನುಗ್ಗೆ ಸೊಪ್ಪಿನ ಸೇವಿಸಿದರೆ ಅವರ ಹಿಮೋಗ್ಲೋಬಿನ್ ಲೆವೆಲ್ಸ್ ಇಂಪ್ರೂವ್ ಆಗ್ತದೆ. ನುಗ್ಗೆ ಸೊಪ್ಪಿನಲ್ಲಿ ಐಸೋಥಯೋಸಯನೇಟ್ ಅನ್ನೋ ಒಂದು ಅಂಶ ಇರುತ್ತದೆ. ಇದು ಜೀವಕೋಶಗಳ ಇನ್ಸುಲಿನ್ ಸೆನ್ಸಿಟಿವಿಟಿಯನ್ನು ಹೆಚ್ಚಿಸಿ ಗ್ಲೂಕೋಸ್ ಬಳಕೆಯನ್ನ ಜಾಸ್ತಿ ಮಾಡುತ್ತದೆ. ಇದರಿಂದ ರಕ್ತದಲ್ಲಿ ಇರುವಂತಹ ಗ್ಲೂಕೋಸ್ ಕಡಿಮೆ ಆಗುತ್ತದೆ. ಹಾಗಾಗಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುವವರಿಗೆ ಇದೊಂದು ಉತ್ತಮ ಆಹಾರ. ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಸೇವಿಸುವುದರಿಂದ ನಿಮ್ಮ ರಕ್ತದೊತ್ತಡವನ್ನು ಸಹ ನೀವು ಹಿಡಿತಕ್ಕೆ ತರಬಹುದು. ಇದಕ್ಕೆ ಎರಡು ಕಾರಣಗಳಿವೆ. ಮೊದಲನೆಯದಾಗಿ ನುಗ್ಗೆ ಸೊಪ್ಪಲ್ಲಿರುವಂತಹ ಪೊಟ್ಯಾಷಿಯಂ ಅಂಶ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಹಾಗೆ ನುಗ್ಗೆ ಸೊಪ್ಪಲ್ಲಿ ಇರುವಂತಹ ಫ್ಲೆವನಾಯ್ಡ್ಸ್ ನ್ಯಾಚುರಲ್ ಕ್ಯಾಲ್ಸಿಯಂ ಚಾನೆಲ್ ಬ್ಲಾಕರ್ ಆಗಿ ಕೆಲಸ ಮಾಡಿ ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದರಲ್ಲಿ ಕಾನ್ಸ್ಟೆಂಟ್ ಆಗಿ ಕ್ಯಾಲ್ಸಿಯಂ ಇರುವ ಹಾಗೆ ದೇಹ ನೋಡಿಕೊಳ್ಳುತ್ತದೆ. ಯಾಕೆಂದರೆ ನಮ್ಮ ದೇಹದಲ್ಲಿ ಬೇರೆ ಬೇರೆ ಫಂಕ್ಷನ್ಸ್ಗೆ ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತದೆ. ಉದಾಹರಣೆಗೆ ಮಸಲ್ ಕಾಂಟ್ರಾಕ್ಷನ್, ನರ್ವ್ ಫಂಕ್ಷನ್, ಹಾರ್ಮೋನ್ ಹಾಗೂ ಎನ್ಸೈಮ್ಸ್ ರಿಲೀಸ್ ಇವೆಲ್ಲದಕ್ಕೂ ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತೆ. ನಮ್ಮ ಬೋನ್ ಹಾಗೂ ಹಲ್ಲು ಗಟ್ಟಿಮುಟ್ಟಾಗಿ ಇರಬೇಕಾದ್ರೂ ಸಹ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತದೆ. ಹಾಗೆಯೇ ನಮ್ಮ ರಕ್ತನಾಳಗಳ ಜೀವಕೋಶಗಳಿಗೂ ಸಹ ಬ್ಲಡ್ ಪ್ರೆಷರ್ ಮೇಂಟೈನ್ ಮಾಡಲು ಕ್ಯಾಲ್ಸಿಯಂನ ಅವಶ್ಯಕತೆ ಇರುತ್ತದೆ. ರಕ್ತದಲ್ಲಿ ಇರುವಂತಹ ಕ್ಯಾಲ್ಸಿಯಂ ಚಾನೆಲ್ಸ್ ಮುಖಾಂತರ ರಕ್ತನಾಳಗಳ ಜೀವಕೋಶದ ಒಳಗೆ ಹಾಗೂ ಹೊರಗೆ ಹೋಗುತ್ತವೆ. ನಾವು ತಿನ್ನುವಂತಹ ಆಹಾರ, ನಮ್ಮ ಜೀವನ ಶೈಲಿ ಹಾಗೂ ಮಾನಸಿಕ ಒತ್ತಡದಿಂದ ಎರಡು ಇಂಪಾರ್ಟೆಂಟ್ ಹಾರ್ಮೋನ್ಸ್ ರಿಲೀಸ್ ಆಗ್ತವೆ, ಕಾರ್ಟಿಸಾಲ್ ಹಾಗೂ ಎಡ್ರಿನಲಿನ್. ಇವುಗಳು ಕ್ಯಾಲ್ಸಿಯಂ ಚಾನೆಲ್ಸ್ ಅನ್ನ ಓಪನ್ ಮಾಡಿ ಕ್ಯಾಲ್ಸಿಯಂ ಇನ್ಫ್ಲೆಕ್ಸ್ಗೆ ದಾರಿ ಮಾಡಿಕೊಡ್ತವೆ. ಇದು ಲಾಂಗ್ ಟೈಮ್ ಕಂಟಿನ್ಯೂ ಆದರೆ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತದೆ ಹಾಗೂ ರಕ್ತನಾಳಗಳಿಗೆ ತೊಂದರೆ ಆಗುತ್ತದೆ. ನುಗ್ಗೆ ಸೊಪ್ಪನ್ನು ರೆಗ್ಯುಲರ್ ಆಗಿ ಸೇವಿಸುವುದರಿಂದ ಸ್ವಲ್ಪ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಲ್ಲಿ ಇರುವಂತಹ ಫ್ಲೆವನಾಯ್ಡ್ಸ್ ಕ್ಯಾಲ್ಸಿಯಂ ಚಾನೆಲ್ಸ್ ಅನ್ನ ಬ್ಲಾಕ್ ಮಾಡಿ ಕ್ಯಾಲ್ಸಿಯಂ ಇನ್ಫ್ಲೆಕ್ಸ್ ಅನ್ನ ತಡೆಯುತ್ತದೆ. ಇದರಿಂದ ಕ್ರಮೇಣ ರಕ್ತದೊತ್ತಡ ಕಡಿಮೆ ಆಗುತ್ತದೆ. ನುಗ್ಗೆ ಸೊಪ್ಪಿನ ಜೊತೆಗೆ ನುಗ್ಗೆ ಕಾಯಲ್ಲೂ ಸಹ ಇವೆಲ್ಲ ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸಿಗುತ್ತದೆ. ಇವೆರಡರನ್ನು ಜೊತೆಗೆ ಸೇವಿಸಿದಾಗ ಅಧಿಕ ಪ್ರಮಾಣದಲ್ಲಿ ಫೈಬರ್ ಸಹ ದೇಹಕ್ಕೆ ಸಿಗುತ್ತದೆ. ಹಾಗಾಗಿ ನುಗ್ಗೆ ಸೊಪ್ಪು ಹಾಗೂ ನುಗ್ಗೆ ಕಾಯನ್ನ ರೆಗ್ಯುಲರ್ ಆಗಿ ಸಾಂಬಾರ್ ಇಲ್ಲ ಪಲ್ಯ ಮಾಡಿ ಸೇವಿಸಿ. ಫಾರ್ ಮೋರ್ ಡಯಟ್ ರೆಕಮೆಂಡೇಶನ್ ಪ್ಲೀಸ್ ವಿಸಿಟ್ ನಿಸರ್ಗ ಹಾಸ್ಪಿಟಲ್, ಸಹಕಾರ ನಗರ. ಥ್ಯಾಂಕ್ ಯು.